ಇತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ದೆಹಲಿ ನಿವಾಸದಲ್ಲಿ ಕಾಂಗ್ರೆಸ್ನ ಸಭೆ ನಡೀತಾ ಇದೆ. ಡಿಕೆ ಶಿವಕುಮಾರ್ ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ನ ಪದಾಧಿಕಾರಿಗಳ ಸಭೆ ದೆಹಲಿಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಮೀಟಿಂಗ್ ನಡೀತಾ ಇದೆ. ಇವತ್ತು ಜಿಲ್ಲಾಧ್ಯಕ್ಷರ ಸಮಾವೇಶದ 2ನೇ ದಿನ. ಸಭೆಗೂ ಮುನ್ನ ನಡೆದ ಪದಾಧಿಕಾರಿಗಳ ಸಭೆ ಇದು. ಪದಾಧಿಕಾರಿಗಳ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮಲ್ಲಿಕಾರ್ಜುನ್ ಖರ್ಗೆ ಅವರ ದೆಹಲಿ ನಿವಾಸ ಪದಾಧಿಕಾರಿಗಳ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಉಪಸ್ಥಿತರಿರೋದು. ರಾಜಕಾರಣ ಹಾಗೆ ಕಾಂಗ್ರೆಸ್ ಪಾಳಯದಲ್ಲಿ ಸಂಚಲನಕ್ಕೆ ಕಾರಣವಾಗಿರುವ ಹನಿ ಟ್ರ್ಯಾಪ್ನ ವಿಚಾರ ಇದು ಬಹುಶಃ ಚರ್ಚೆಗೆ ಒಳಪಡೋ ಸಾಧ್ಯತೆಗಳು ಕಡಿಮೆ. ಪದಾಧಿಕಾರಿಗಳ ಸಭೆ ಇರೋದ್ರಿಂದ ಎಲ್ಲರ ಸಮ್ಮುಖದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿಕೆ ಶಿವಕುಮಾರ್ ಅವರ ಬಳಿಯಲ್ಲಿ ಈ ವಿಚಾರ ಚರ್ಚೆಗೆ ಒಳಪಡಿಸುವ ಸಾಧ್ಯತೆ ಕಡಿಮೆ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೇನೆ ಡಿಸಿಎಂ ಹೋಗಿರೋದ್ರಿಂದ ಸಹಜ ಕುತೂಹಲ ಇದ್ದೇ ಇರುತ್ತೆ. ವೈಯಕ್ತಿಕವಾಗಿ ಖಾಸಗಿ ಮಾತುಕತೆ ಸಾಧ್ಯವಾಗುತ್ತಾ ಇಬ್ಬರು ನಾಯಕರ ನಡುವೆ? ಆ ಸಂದರ್ಭದಲ್ಲಿ ಈ ಹನಿ ಟ್ರ್ಯಾಪ್ ವಿಚಾರವೆಲ್ಲ ಚರ್ಚೆಗೆ ಒಳಪಡುತ್ತಾ ಅನ್ನೋ ಕುತೂಹಲ ಇದೆ. ಅದರ ಸದ್ಯಕ್ಕೆ ನಡೀತಾ ಇರೋದು ಕಾಂಗ್ರೆಸ್ನ ಪದಾಧಿಕಾರಿಗಳ ಸಭೆ. ಅದರ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಇತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ದೆಹಲಿ ನಿವಾಸದಲ್ಲಿ ಕಾಂಗ್ರೆಸ್ನ ಸಭೆ ನಡೀತಾ ಇದೆ. ಡಿಕೆ ಶಿವಕುಮಾರ್ ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ನ ಪದಾಧಿಕಾರಿಗಳ ಸಭೆ ದೆಹಲಿಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಮೀಟಿಂಗ್ ನಡೀತಾ ಇದೆ. ಇವತ್ತು ಜಿಲ್ಲಾಧ್ಯಕ್ಷರ ಸಮಾವೇಶದ 2ನೇ ದಿನ. ಸಭೆಗೂ ಮುನ್ನ ನಡೆದ ಪದಾಧಿಕಾರಿಗಳ ಸಭೆ ಇದು. ಪದಾಧಿಕಾರಿಗಳ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮಲ್ಲಿಕಾರ್ಜುನ್ ಖರ್ಗೆ ಅವರ ದೆಹಲಿ ನಿವಾಸ ಪದಾಧಿಕಾರಿಗಳ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಉಪಸ್ಥಿತರಿರೋದು. ರಾಜಕಾರಣ ಹಾಗೆ ಕಾಂಗ್ರೆಸ್ ಪಾಳಯದಲ್ಲಿ ಸಂಚಲನಕ್ಕೆ ಕಾರಣವಾಗಿರುವ ಹನಿ ಟ್ರ್ಯಾಪ್ನ ವಿಚಾರ ಇದು ಬಹುಶಃ ಚರ್ಚೆಗೆ ಒಳಪಡೋ ಸಾಧ್ಯತೆಗಳು ಕಡಿಮೆ. ಪದಾಧಿಕಾರಿಗಳ ಸಭೆ ಇರೋದ್ರಿಂದ ಎಲ್ಲರ ಸಮ್ಮುಖದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿಕೆ ಶಿವಕುಮಾರ್ ಅವರ ಬಳಿಯಲ್ಲಿ ಈ ವಿಚಾರ ಚರ್ಚೆಗೆ ಒಳಪಡಿಸುವ ಸಾಧ್ಯತೆ ಕಡಿಮೆ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೇನೆ ಡಿಸಿಎಂ ಹೋಗಿರೋದ್ರಿಂದ ಸಹಜ ಕುತೂಹಲ ಇದ್ದೇ ಇರುತ್ತೆ. ವೈಯಕ್ತಿಕವಾಗಿ ಖಾಸಗಿ ಮಾತುಕತೆ ಸಾಧ್ಯವಾಗುತ್ತಾ ಇಬ್ಬರು ನಾಯಕರ ನಡುವೆ? ಆ ಸಂದರ್ಭದಲ್ಲಿ ಈ ಹನಿ ಟ್ರ್ಯಾಪ್ ವಿಚಾರವೆಲ್ಲ ಚರ್ಚೆಗೆ ಒಳಪಡುತ್ತಾ ಅನ್ನೋ ಕುತೂಹಲ ಇದೆ. ಅದರ ಸದ್ಯಕ್ಕೆ ನಡೀತಾ ಇರೋದು ಕಾಂಗ್ರೆಸ್ನ ಪದಾಧಿಕಾರಿಗಳ ಸಭೆ. ಅದರ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಇತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ದೆಹಲಿ ನಿವಾಸದಲ್ಲಿ ಕಾಂಗ್ರೆಸ್ನ ಸಭೆ ನಡೀತಾ ಇದೆ. ಡಿಕೆ ಶಿವಕುಮಾರ್ ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ನ ಪದಾಧಿಕಾರಿಗಳ ಸಭೆ ದೆಹಲಿಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಮೀಟಿಂಗ್ ನಡೀತಾ ಇದೆ. ಇವತ್ತು ಜಿಲ್ಲಾಧ್ಯಕ್ಷರ ಸಮಾವೇಶದ 2ನೇ ದಿನ. ಸಭೆಗೂ ಮುನ್ನ ನಡೆದ ಪದಾಧಿಕಾರಿಗಳ ಸಭೆ ಇದು. ಪದಾಧಿಕಾರಿಗಳ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮಲ್ಲಿಕಾರ್ಜುನ್ ಖರ್ಗೆ ಅವರ ದೆಹಲಿ ನಿವಾಸ ಪದಾಧಿಕಾರಿಗಳ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಉಪಸ್ಥಿತರಿರೋದು. ರಾಜಕಾರಣ ಹಾಗೆ ಕಾಂಗ್ರೆಸ್ ಪಾಳಯದಲ್ಲಿ ಸಂಚಲನಕ್ಕೆ ಕಾರಣವಾಗಿರುವ ಹನಿ ಟ್ರ್ಯಾಪ್ನ ವಿಚಾರ ಇದು ಬಹುಶಃ ಚರ್ಚೆಗೆ ಒಳಪಡೋ ಸಾಧ್ಯತೆಗಳು ಕಡಿಮೆ. ಪದಾಧಿಕಾರಿಗಳ ಸಭೆ ಇರೋದ್ರಿಂದ ಎಲ್ಲರ ಸಮ್ಮುಖದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿಕೆ ಶಿವಕುಮಾರ್ ಅವರ ಬಳಿಯಲ್ಲಿ ಈ ವಿಚಾರ ಚರ್ಚೆಗೆ ಒಳಪಡಿಸುವ ಸಾಧ್ಯತೆ ಕಡಿಮೆ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೇನೆ ಡಿಸಿಎಂ ಹೋಗಿರೋದ್ರಿಂದ ಸಹಜ ಕುತೂಹಲ ಇದ್ದೇ ಇರುತ್ತೆ. ವೈಯಕ್ತಿಕವಾಗಿ ಖಾಸಗಿ ಮಾತುಕತೆ ಸಾಧ್ಯವಾಗುತ್ತಾ ಇಬ್ಬರು ನಾಯಕರ ನಡುವೆ? ಆ ಸಂದರ್ಭದಲ್ಲಿ ಈ ಹನಿ ಟ್ರ್ಯಾಪ್ ವಿಚಾರವೆಲ್ಲ ಚರ್ಚೆಗೆ ಒಳಪಡುತ್ತಾ ಅನ್ನೋ ಕುತೂಹಲ ಇದೆ. ಅದರ ಸದ್ಯಕ್ಕೆ ನಡೀತಾ ಇರೋದು ಕಾಂಗ್ರೆಸ್ನ ಪದಾಧಿಕಾರಿಗಳ ಸಭೆ. ಅದರ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಇತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ದೆಹಲಿ ನಿವಾಸದಲ್ಲಿ ಕಾಂಗ್ರೆಸ್ನ ಸಭೆ ನಡೀತಾ ಇದೆ. ಡಿಕೆ ಶಿವಕುಮಾರ್ ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ನ ಪದಾಧಿಕಾರಿಗಳ ಸಭೆ ದೆಹಲಿಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಮೀಟಿಂಗ್ ನಡೀತಾ ಇದೆ. ಇವತ್ತು ಜಿಲ್ಲಾಧ್ಯಕ್ಷರ
ಸಮಾವೇಶದ 2ನೇ ದಿನ. ಸಭೆಗೂ ಮುನ್ನ ನಡೆದ ಪದಾಧಿಕಾರಿಗಳ ಸಭೆ ಇದು. ಪದಾಧಿಕಾರಿಗಳ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮಲ್ಲಿಕಾರ್ಜುನ್ ಖರ್ಗೆ ಅವರ ದೆಹಲಿ ನಿವಾಸ ಪದಾಧಿಕಾರಿಗಳ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಉಪಸ್ಥಿತರಿರೋದು. ರಾಜಕಾರಣ ಹಾಗೆ ಕಾಂಗ್ರೆಸ್ ಪಾಳಯದಲ್ಲಿ ಸಂಚಲನಕ್ಕೆ ಕಾರಣವಾಗಿರುವ ಹನಿ ಟ್ರ್ಯಾಪ್ನ ವಿಚಾರ ಇದು ಬಹುಶಃ ಚರ್ಚೆಗೆ ಒಳಪಡೋ ಸಾಧ್ಯತೆಗಳು ಕಡಿಮೆ. ಪದಾಧಿಕಾರಿಗಳ ಸಭೆ ಇರೋದ್ರಿಂದ ಎಲ್ಲರ ಸಮ್ಮುಖದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿಕೆ ಶಿವಕುಮಾರ್ ಅವರ ಬಳಿಯಲ್ಲಿ ಈ ವಿಚಾರ ಚರ್ಚೆಗೆ ಒಳಪಡಿಸೋ ಸಾಧ್ಯತೆ ಕಡಿಮೆ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೇನೆ ಡಿಸಿಎಂ ಹೋಗಿರೋದ್ರಿಂದ ಸಹಜ ಕುತೂಹಲ ಇದ್ದೇ ಇರುತ್ತೆ. ವೈಯಕ್ತಿಕವಾಗಿ ಖಾಸಗಿ ಮಾತುಕತೆ ಸಾಧ್ಯವಾಗುತ್ತಾ ಇಬ್ಬರು ನಾಯಕರ ನಡುವೆ? ಆ ಸಂದರ್ಭದಲ್ಲಿ ಈ ಹನಿ ಟ್ರಾಪ್ ವಿಚಾರವೆಲ್ಲ ಚರ್ಚೆಗೆ ಒಳಪಡುತ್ತಾ ಅನ್ನೋ ಕುತೂಹಲ ಇದೆ. ಅದರ ಸದ್ಯಕ್ಕೆ ನಡೀತಾ ಇರೋದು ಕಾಂಗ್ರೆಸ್ನ ಪದಾಧಿಕಾರಿಗಳ ಸಭೆ. ಅದರ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಇತ್ತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ದೆಹಲಿ ನಿವಾಸದಲ್ಲಿ ಕಾಂಗ್ರೆಸ್ನ ಸಭೆ ನಡೀತಾ ಇದೆ. ಡಿಕೆ ಶಿವಕುಮಾರ್ ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ನ ಪದಾಧಿಕಾರಿಗಳ ಸಭೆ ದೆಹಲಿಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಮೀಟಿಂಗ್ ನಡೀತಾ ಇದೆ. ಇವತ್ತು ಜಿಲ್ಲಾಧ್ಯಕ್ಷರ ಸಮಾವೇಶದ 2ನೇ ದಿನ. ಸಭೆಗೂ ಮುನ್ನ ನಡೆದ ಪದಾಧಿಕಾರಿಗಳ ಸಭೆ ಇದು. ಪದಾಧಿಕಾರಿಗಳ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮಲ್ಲಿಕಾರ್ಜುನ್ ಖರ್ಗೆ ಅವರ ದೆಹಲಿ ನಿವಾಸ ಪದಾಧಿಕಾರಿಗಳ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಉಪಸ್ಥಿತರಿರೋದು. ರಾಜಕಾರಣ ಹಾಗೆ ಕಾಂಗ್ರೆಸ್ ಪಾಳಯದಲ್ಲಿ ಸಂಚಲನಕ್ಕೆ ಕಾರಣವಾಗಿರುವ ಹನಿ ಟ್ರ್ಯಾಪ್ನ ವಿಚಾರ ಇದು ಬಹುಶಃ ಚರ್ಚೆಗೆ ಒಳಪಡೋ ಸಾಧ್ಯತೆಗಳು ಕಡಿಮೆ. ಪದಾಧಿಕಾರಿಗಳ ಸಭೆ ಇರೋದ್ರಿಂದ ಎಲ್ಲರ ಸಮ್ಮುಖದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿಕೆ ಶಿವಕುಮಾರ್ ಅವರ ಬಳಿಯಲ್ಲಿ ಈ ವಿಚಾರ ಚರ್ಚೆಗೆ ಒಳಪಡಿಸೋ ಸಾಧ್ಯತೆ ಕಡಿಮೆ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೇನೆ ಡಿಸಿಎಂ ಹೋಗಿರೋದ್ರಿಂದ ಸಹಜ ಕುತೂಹಲ ಇದ್ದೇ ಇರುತ್ತೆ. ವೈಯಕ್ತಿಕವಾಗಿ ಖಾಸಗಿ ಮಾತುಕತೆ ಸಾಧ್ಯವಾಗುತ್ತಾ ಇಬ್ಬರು ನಾಯಕರ ನಡುವೆ? ಆ ಸಂದರ್ಭದಲ್ಲಿ ಈ ಹನಿ ಟ್ರಾಪ್ ವಿಚಾರವೆಲ್ಲ ಚರ್ಚೆಗೆ ಒಳಪಡುತ್ತಾ ಅನ್ನೋ ಕುತೂಹಲ ಇದೆ. ಅದರ ಸದ್ಯಕ್ಕೆ ನಡೀತಾ ಇರೋದು ಕಾಂಗ್ರೆಸ್ನ ಪದಾಧಿಕಾರಿಗಳ ಸಭೆ. ಅದರ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಇತ್ತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ದೆಹಲಿ ನಿವಾಸದಲ್ಲಿ ಕಾಂಗ್ರೆಸ್ನ ಸಭೆ ನಡೀತಾ ಇದೆ. ಡಿಕೆ ಶಿವಕುಮಾರ್ ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ನ ಪದಾಧಿಕಾರಿಗಳ ಸಭೆ ದೆಹಲಿಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಮೀಟಿಂಗ್ ನಡೀತಾ ಇದೆ. ಇವತ್ತು ಜಿಲ್ಲಾಧ್ಯಕ್ಷರ ಸಮಾವೇಶದ 2ನೇ ದಿನ. ಸಭೆಗೂ ಮುನ್ನ ನಡೆದ ಪದಾಧಿಕಾರಿಗಳ ಸಭೆ ಇದು. ಪದಾಧಿಕಾರಿಗಳ